ಚಾಣಕ್ಯನ ಪ್ರಕಾರ ಪತ್ನಿ ಎಂದರೆ ಹೇಗಿರಬೇಕು? ಜಗಳಗಂಟಿಯನ್ನು ಮದುವೆಯಾಗುವ ತಪ್ಪು ಮಾಡಬೇಡಿ. ಪತ್ನಿಯರಲ್ಲಿ ಇಂತಹ ಗುಣಗಳಿದ್ದರೆ ಕುಟುಂಬದಲ್ಲಿ ಕಲಹಗಳಾಗುವುದಿಲ್ಲ, ಸಂಸಾರ ಚೆನ್ನಾಗಿರುತ್ತದೆ ಎನ್ನುತ್ತಾರೆ ಆಚಾರ್ಯ ಚಾಣಕ್ಯರು. ಅದಕ್ಕಾಗಿ ಮಹಿಳೆಯರು ಆಲೋಚನೆ, ಮಾತು ಮತ್ತು ಕೃತಿಯಲ್ಲಿ ಶುದ್ಧರಾಗಿರುವುದು ಮುಖ್ಯ. ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಬಗ್ಗೆ ನೀವು ಕೇಳಿರಬಹುದು. ಹಾಗೆಯೇ ಒಂದು ಮನೆ ಹಾಳಾಗುತ್ತಿದೆ ಎಂದರೆ ಅದರ ಹಿಂದೆಯೂ ಮಹಿಳೆಯೇ ಜವಾಬ್ದಾರಳು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹೆಂಡತಿಯ ಒಳ್ಳೆಯ ಮತ್ತು ಕೆಟ್ಟ ಗುಣಗಳೆರಡನ್ನೂ ತಿಳಿದುಕೊಳ್ಳಬೇಕು. ಚಾಣಕ್ಯ ನೀತಿಯ ಪ್ರಕಾರ ಮಹಿಳೆಯರು ದಾರಿ ತಪ್ಪಿದ ವ್ಯಕ್ತಿಯನ್ನು ಸುಧಾರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದ್ದರಿಂದ ಮಗಳು ಸೊಸೆಯಾದಾಗ ಕುಟುಂಬದ ಗೌರವವು ಅವಳ ಕೈಯಲ್ಲಿರುತ್ತದೆ. ಮಗಳಿಂದ ಸೊಸೆಯಾದ ಮಹಿಳೆಯಲ್ಲಿ ಒಂದೇ ಒಂದು ನ್ಯೂನತೆ ಇದ್ದರೂ ಇಡೀ ಕುಟುಂಬ ಮುಜುಗರಕ್ಕೊಳಗಾಗುತ್ತದೆ. ಅತ್ತೆ ಮಾವನ ಮನೆಯಲ್ಲಿ ಮುಂದಿನ ಪೀಳಿಗೆಯೂ ಸಹ ಇದರಿಂದ ಪ್ರಭಾವಿತವಾಗುತ್ತದೆ. ಗಂಡ ಮತ್ತು ಹೆಂಡತಿ ಇಬ್ಬರೂ ಒಟ್ಟಾಗಿ ಹೊಸ ಪೀಳಿಗೆಯನ್ನು ಸೃಷ್ಟಿಸುತ್ತಾರೆ. ಹೆಂಡತಿಯಲ್ಲಿ ಕೆಲವು ಗಂಭೀರ ನ್ಯೂನತೆಗಳಿದ್ದರೆ ಅವಳ ವೈವಾಹಿಕ ಜೀವನವು ಹಾಳಾಗುವುದಲ್ಲದೆ ಕುಟುಂಬವು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಚಾಣಕ್ಯನ ಒಂದು ಶ್ಲೋಕದಿಂದ ಒಳ್ಳೆಯ ಹೆಂಡತಿಯನ್ನು ಗುರುತಿಸಬಹುದು. ಆದರ್ಶ ಪತ್ನಿಗಾಗಿ ಚಾಣಕ್ಯನ ಶ್ಲೋಕ. ಚಾಣಕ್ಯ ನೀತಿಯಲ್ಲಿ ಬರೆದ ಶ್ಲೋಕ: ಸಾ ಭಾರ್ಯ ಅಥವಾ ಶುಚಿದಕ್ಷ, ಸಾ ಭಾರ್ಯ ಅಥವಾ ಪತಿವ್ರತ, ಸಾ ಭಾರ್ಯ ಅಥವಾ ಪತಿಪ್ರೀತ, ಸಾ ಭಾರ್ಯ ಸತ್ಯವಾದಿನಿ. ಈ ಶ್ಲೋಕದಲ್ಲಿ ಆಚಾರ್ಯ ಚಾಣಕ್ಯರ ಪ್ರಕಾರ ಆದರ್ಶ ಪತ್ನಿ ಎಂದರೆ ಆಲೋಚನೆ, ಮಾತು ಮತ್ತು ಕ್ರಿಯೆಯಲ್ಲಿ ಶುದ್ಧವಾಗಿರುವಾಕೆ ಎಂದು ಹೇಳುತ್ತಾರೆ. ಯಾರ ನಡವಳಿಕೆ ಉತ್ತಮವಾಗಿರುವುದಲ್ಲದೆ ಅವರು ತಮ್ಮ ಅತ್ತೆ ಮಾವನ ಮನೆಯನ್ನು ಸಹ ತಮ್ಮದೇ ಎಂದು ಪರಿಗಣಿಸುತ್ತಾರೆ, ಕುಟುಂಬವನ್ನು ತಮ್ಮ ಹೆತ್ತವರ ಮನೆಯಂತೆ ಒಟ್ಟಿಗೆ ಇಡುತ್ತಾರೆ. ಅಂತಹ ಮಹಿಳೆಯರನ್ನು ಮಾತ್ರ ದಕ್ಷ ಗೃಹಿಣಿಯರು ಎಂದು ಕರೆಯಲಾಗುತ್ತದೆ. ಆಲೋಚನೆ, ಮಾತು ಮತ್ತು ಕೃತಿಯಲ್ಲಿ ಶುದ್ಧರಾಗಿರುವುದು. ಆಚಾರ್ಯ ಚಾಣಕ್ಯರ ಶ್ಲೋಕದಲ್ಲಿ ನಾವು ಮನಸ್ಸು, ಮಾತು ಮತ್ತು ಕ್ರಿಯೆಯ ಶುದ್ಧತೆಯ ವಿಷಯ ಎಂದರೆ ಅದು ನೀವು ಮದುವೆಯಾಗುತ್ತಿರುವ ಅಥವಾ ಈಗಾಗಲೇ ಮದುವೆಯಾಗಿರುವ ಮಹಿಳೆಯನ್ನು ಸೂಚಿಸುತ್ತದೆ. ಅವಳು ಹೃದಯದಲ್ಲಿ ಪರಿಶುದ್ಧಳು, ಅಂದರೆ ಅವಳಿಗೆ ಯಾವುದೇ ಮೋಸ ಅಥವಾ ವಂಚನೆ ತಿಳಿದಿಲ್ಲ. ಅವಳು ಗೌರವದಿಂದ ಮಾತನಾಡುತ್ತಾಳೆ ಮತ್ತು ನಿನ್ನನ್ನು ಹೇಗೆ ಗೌರವಿಸಬೇಕೆಂದು ತಿಳಿದಿದ್ದಾಳೆ. ಕೆಲಸ ಮತ್ತು ಕುಟುಂಬವನ್ನು ಒಟ್ಟಿಗೆ ಜೋಡಿಸುವ ಸಾಮರ್ಥ್ಯ ಹೊಂದಿರುವವಳು. ಕೆಟ್ಟ ಭಾಷೆಯನ್ನು ಬಳಸಬೇಡಿ. ಚಾಣಕ್ಯ ನೀತಿಯ ಪ್ರಕಾರ ಕಹಿ ಮಾತುಗಳನ್ನು ಹೊಂದಿರುವ ಹೆಂಡತಿಯನ್ನು ತ್ಯಜಿಸುವುದು ಒಳ್ಳೆಯದು, ಏಕೆಂದರೆ ಕಟು ಮಾತುಗಳು ಆಯುಧಗಳಿಗಿಂತ ಹೆಚ್ಚು ಕಹಿಯಾಗಿ ಹೊಡೆಯುತ್ತವೆ. ಅಂತಹ ಮಹಿಳೆಯರು ಯೋಚಿಸದೆ ನಿಂದನೀಯ ಭಾಷೆಯನ್ನು ಬಳಸುತ್ತಾರೆ. ಇತರರ ಭಾವನೆಗಳ ಬಗ್ಗೆ ಸ್ವಲ್ಪವೂ ಕಾಳಜಿ ವಹಿಸುವುದಿಲ್ಲ. ಇದು ಕುಟುಂಬದಲ್ಲಿ ಸಂಘರ್ಷಕ್ಕೆ ಕಾರಣವಾಗುವುದಲ್ಲದೆ ಇತರರ ಮುಂದೆ ನಿಮ್ಮ ಇಮೇಜನ್ನು ಹಾಳು ಮಾಡುತ್ತದೆ. ಕ್ಷುಲ್ಲಕ ವಿಷಯಗಳಿಗೆ ಕೋಪಗೊಳ್ಳಬೇಡಿ. ಆಚಾರ್ಯ ಚಾಣಕ್ಯರ ಪ್ರಕಾರ ಕೋಪವು ಯಾವಾಗಲೂ ಕೆಲಸವನ್ನು ಹಾಳು ಮಾಡುತ್ತದೆ. ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಸರಿ ಮತ್ತು ಕೆಟ್ಟದ್ದರ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವನು ಇತರರಿಗೆ ಮಾತ್ರ ಹಾನಿ ಮಾಡುತ್ತಾನೆ. ಇದೇ ಕಾರಣಕ್ಕೆ ಹೆಂಡತಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪ ಮಾಡಿಕೊಳ್ಳಬಾರದು. ಈ ರೀತಿಯ ಮಹಿಳೆ ಕುಟುಂಬಕ್ಕೆ ಒಳ್ಳೆಯದಲ್ಲ. ಇದರಿಂದಾಗಿ ಸಂಬಂಧಗಳಲ್ಲಿ ಸಂತೋಷ ಎಂದಿಗೂ ಬರಲು ಸಾಧ್ಯವಿಲ್ಲ.